ಬಂದೆ ಶಂಭು ಲೇ ಶಂಭು ನನ್ ಕಣ್ಣು ನನ್ ಕಣ್ಣೋಡಲೇ ನನ್ ಕಣ್ಣೋಡ ಯಾಕೆ ಲೇ ನನ್ ಕಣ್ಣೋಡಲೇ ನೋಡೋ ನೋಡೋ ನೋಡ್ದೆ ಕಾಣ್ತಾ ಇದ್ಯಾ ಕಾಣಿಸ್ತಾ ಇದೆ ಏನು ಮೋರಿಲ್ ಗೋಲಿ ಬಿದ್ದಿರೋ ಕೋತಿ ನನ್ ಮಗನ ಕಿಂಡಲ ನಿನ್ನ ದರಿದ್ರ ಕಣ್ಣಿಗೆ ನನ್ನ ಕಣ್ಣು ಮೋರಿಲ್ ಬಿದ್ದು ಗೋಲಿ ತರ ಕಾಣ್ತಾ ಇದ್ದೇನಲ್ಲೇ ಈ ಕಣ್ಣಿನ ಅಂದ ನೋಡಿನ ಕಣೋ ನಮ್ಮ ಮನೇಲಿ ನನಗೆ ಕಣ್ಣಪ್ಪ ಅಂತ ಹೆಸರಿಟ್ಟಿರೋದು ಹೌದಾ ಮತ್ತೆ ಅಣ್ಣವ್ರ ಕಣ್ಣಿಂದು ಕಣ್ಣಪ್ಪ ಅಂತ ಹೆಸರಿಕ್ಕಕ್ಕೆ ಮ್ಯಾಟ್ರಿಗ್ ಬಾ ಲೇ ನೋಡಲೇ ನನ್ನ ಬಲಗನ ಅದರ್ತಾ ಇದೆ ಕಣೋ ಬಲಗನ ಅದರಿದ್ರೆ ಏನ್ ಅರ್ಥ ಹೇಳು ಭಾಗ್ಯದ ಬಾಗಿಲು ತೆಗೀತು ಅಂತ ಕಣ್ಣ ಅದ್ರದ್ರೆ ಭಾಗ್ಯದ ಬಾಗಿಲು ತೆಗಿಯಲ್ಲ 2,000 ರೂಪಾಯಿ ಕೊಟ್ರೆ ಭಾಗ್ಯನು ಬಾಗಿಲು ತೆಗಿತಾಳೆ ಸೌಭಾಗ್ಯನು ಬಾಗಿಲು ತೆಗಿತಾಳೆ ನಾಯಿ ನನ್ನ ಮಗನೇ ನಿನ್ಗೆ ಆಲ್ರೆಡಿ 2,000 ರೂಪೀಸ್ ರೆಂಟ್ ಕೊಟ್ಬಿಟ್ಟಿದ್ದೀನಪ್ಪ ನಿನ್ ಸಮಸ್ಯೆ ಬೇಡ ಹಂಗಿದ್ರೆ ಈಗ 5 ಸ್ಟಾರ್ ರೇಂಜ್ ಹೋಗ್ಬಿಡಣ 5,000ದಿಂದ 10,000 ಮಕ್ಕಳನ್ನ ನೋಡಿದ್ ಬರ್ತೀನಿ ನನ್ನ ಮಗನಲ್ಲೇ ನಿನ್ನ ವ್ಯವಹಾರನೇ ನನಗೆ ಬೇಡ ನನ್ನ ಭಾಗ್ಯದ ಬಾಗಿಲು ನನ್ನ ಮನೆಗೆ ಬಂದಾಯ್ತು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ ಲೇ ನಿನ್ನ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದ್ನಾ ಅಪ್ಪ 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 ದಾರಿ ಬಿಡಿ ಅಪ್ಪ ಹೋಗ್ಬಿಟ್ಟೇನಪ್ಪ ಚಿಂಪಾಂಜಿ ನನ್ನ ಮಗನೇ ನೀನು ಸತ್ತಿನಪ್ಪ ಅಯ್ಯೋ ನನ್ನ ಮಗನೇ ನಮ್ಮಪ್ಪ ಬದುಕಿದ್ರೆ ಸಾಕು ಒಳ್ಳೆ ದೇವ್ರ ತರ ನೋಡ್ಕೊಂತೀನಿ ಅನ್ನೋ ಮಕ್ಕಳನ್ನ ನೋಡಿದೀನಿ ನಮ್ಮಪ್ಪ ರೈಟ್ ಹೇಳಿದ್ರೆ ಸಾಕು ಅನ್ನೋ ಅಯ್ಯೋ ನನ್ನ ಮಗನ ಇದೇ ಫಸ್ಟ್ ಕಲಿಯುಗದಲ್ಲಿ ನೋಡ್ತಾ ಇರೋದು ಹಂಗಲ್ಲಪ್ಪ ಒಂದು ಕಾಗೇನೂ ಬರ್ದೇವ್ರು ನಮ್ಮನೆಗೆ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ರಲ್ಲ ಮೋಸ್ಟ್ಲಿ ನೀನು ರೈಟ್ ಹೇಳ್ಬಿಟ್ಟಿರ್ಬೇಕು ಅಂತ ಆಹಾ ನನ್ನ ಮಗನೇ ನಾನ್ ರೈಟ್ ಹೇಳ್ಬಿಟ್ರೆ ನೀನ್ ದಿನಕ್ಕೊಂದ್ ಮಾಡ್ಕೊಂಬಂದು ನನ್ನ ಮನೆನೆಲ್ಲ ಹಾಳು ಮಾಡ್ಬೇಕು ಅಂತ ಮಾಡಿದ್ಯಾ ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ ನೋಡು ನಿನ್ನ ತಿಥಿ ಮಾಡ್ದಾಳೆ ನಾನ್ ಸಾಯಲ್ಲ ಕಣೋ ನನ್ನ ಮಗನೇ ನಾನ್ ಸಾಯಲ್ಲ ಇವತ್ತೇ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತಾ ಇದ್ದೆ ಏನೋ ಮನೆಗೆ ನೆಂಟ್ರು ಬಂದಿರಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ನೆಂಟ್ರ ನಿನಗ ಅವ್ರು ಯಾರಪ್ಪ ನಿನಗಿಂತ ಬರ್ಗೆಟ್ಟವ್ರು ಅಯ್ಯೋ ನನ್ನ ಮಗನೇ ನಿನ್ನ ಸೋದರತ್ತೆ ಅಂದ್ರೆ ನನ್ನ ತಂಗಿ ಊರಿಂದ ನಿನ್ನ ತಂಗಿ ನೋಡಕ್ ಬಂದಿದ್ದಾರೆ ಕಣೋ ಎಂತ ಗುಡ್ ನ್ಯೂಸ್ ಹೇಳಪ್ಪ ಯಾವ್ದು ಹೆಂಗಾರ ಹಾಳಾಗೋಗ್ಲಿ ಅವ್ರು ಎಷ್ಟು ಹೇಳ್ತಾರೆ ಕೊಟ್ಬಿಟ್ಟು ನನ್ನ ತಂಗಿ ಮದುವೆ ಮಾಡಿ ಮುಗಿಸ್ಬಿಟ್ಟು ನನ್ನ ಲೈನ್ ಕ್ಲಿಯರ್ ಮಾಡ್ಬಿಡಪ್ಪ ಬಾವಾ ಬ್ಯಾಗೋ ಬಾವಾ ಅಯ್ಯೋ ಅಯ್ಯೋ ಆತ್ರ ಹುಟ್ಟಿದ್ದ ನನ್ನ ಮಗನಿಗೆ ಏನು ಹುಟ್ಟಿಲ್ಲ ಹೊಟ್ಟಿಲಿ ಹೇಳೋ ಹೇಳೋ ಬಂದ್ ಕೂಡ್ಲೆ ಮೀಟಿಂಗ ಕಂಡ್ ಕೂಡ್ಲೆ ಕಿಸ್ಸಿಂಗ ಏನೋ ತಪ್ಪಾಗೋಯ್ತು ಗೊತ್ತಿಲ್ದೆ ಟಚ್ ಆಯ್ತು ಆಗತ್ತಪ್ಪ ಆಗುತ್ತೆ ನನ್ನ ಮಗನೇ ನಾನು ಏನಾದ್ರು ಟಾಂಗ್ ಎತ್ಬಿಟ್ರೆ ಈ ಮನೆ ಮೇಲೆ ಕೆಳಗೆ ಆಗೋಗ್ಬಿಡುತ್ತಪ್ಪ ಏನಂಗ್ ನೋಡ್ತಾ ಇದ್ಯಾ ನನ್ ತಂಗಿ ಮಗಳು ಎಂಜಿನಿಯರ್ ಭಾಗ್ಯ ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ ನಿಂತ್ಕೊಳ್ಳೆ ಹಾಯ್ ಭಾವ ಐ ಆಮ್ ಸಾಫ್ಟ್ವೇರ್ ಐ ಆಮ್ ಅಂಡರ್ವೇರ್ ಅಂಡರ್ವೇರಾ ಗಾರ್ಮೆಂಟ್ಸ್ ಅಲ್ಲಿ ಚಡ್ಡಿ ಹೊಲಿಯೋನ್ ಬಾಯಿಲಿ ಅಂಡರ್ವೇರ್ ಅಂತಾರೆ ಸಾಫ್ಟ್ವೇರ್ ಬರುತ್ತೆ ಮೈಯೆಲ್ಲ ಅರ್ಶನ ಕುಕ್ ಆಗ್ಬಿಟ್ಟಿದೆ ಶುಭ ಸೂಚನೆ ಹೋಗೋಗು ಹೊರ್ಸ್ಕೊ ಹೋಗವ ನಾನು ಬಂದೆ ನೀನು ಅಪ್ಪನ ಏನು ಹಿಂಗ್ ಮಾತಾಡ್ತಾ ಇದ್ಯಾ ತಿನ್ನನು ಎದುರುಗಡೆ ಸುಂದರವಾದ ಹುಡುಗಿ ಇರ್ಬೇಕಾದ್ರೆ ಮಾಡ್ಕೊಡೋದ್ ಬಿಟ್ಟು ಮುತ್ತಂತ 3 ಗಂಟೆ ಹಾಕ್ಸೋದ್ಬಿಟ್ಟು ನನ್ ಮದುವೆಗೆ ಅಡ್ಡುಕೊಡ ನಿಂತಿದ್ಯಲ್ಲ ನೀನ್ ಎಂತ ಹೆಣ್ ತಗೊಂಬಂದ್ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಮೈಸೂರು ಝೂ ಗಾರ್ಡನ್ ಅಲ್ಲಿ ಒಂದ್ ಹೆಣ್ ಚಿಂಪಾಂಜಿ ತಗೊಂಬಂದು ನೀನು ಮದುವೆ ಮಾಡ್ತೀನಿ ಅಲ್ಲಿವರೆಗೂ ಯು ಕೀಪ್ ಕ್ವೈಟ್ ಅದು ನಿನ್ನ ತಂಗಿ ಮದುವೆ ಆದ್ಮೇಲೆ ಇದೇ ಭಾಗ್ಯಲಕ್ಷ್ಮಿನ ಮನೆಯಿಂದ ಎತ್ತಾಕೊಂಡೋಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದು ನಿನ್ನ ಕಣ್ಣು ಮುಂದೆ ನಿಲ್ಲಿಸ್ಲಿಲ್ಲ ನಾವ್ ನಿನ್ ಮಗನೇ ಅಲ್ಲ ನಿನ್ನ ಮಗ ಇದನ್ನ ಹೇಳಿ ಹೇಳಿನೇ ನನ್ನ ಎದುರ್ತಾನಲ್ಲಪ್ಪ ಈ ಲಾಂಗ್ ನ ಯಾರಿಗೂ ತೋರ್ಸೋದು ನಾನ್ ನೋಡ್ಲಿಲ್ಲ ಯಾರನ್ನು ಕೊಚ್ಚಾಕೋದನ್ನು ನಾನ್ ನೋಡ್ಲೇ ಇಲ್ಲ
ನನಗ್ ಒದೆ ಬಿದ್ರೆ ನಿನಗೆ ನಗುನಾ? ಹಾ ಇನ್ನೇನ್ ಗುರು, ಸೆಟ್ ಮಾಡಿ ಸೆಟ್ಲ್ ಆಗ್ತೀಯ ಅಂತ ನೋಡಿದ್ರೆ ಒದೆ ತಿನ್ಕೊಂಡ್ ಬಂದಿದ್ಯಾ? ಏಯ್, ಇಂದಿನ ಒದೆಯೇ ಮುಂದಿನ ಬೆದೆಗೆ ಸೋಪಾನ. ನೋಡ್ತಾ ಇರಲು ಅವಳು ಹೆಂಗಿದ್ರು ಒಂದ್ ವಾರ ನಮ್ಮ ಮನೇಲೆ ಇರ್ತಾಳೆ. ಅವಳನ್ನ ಹೆಂಗಾರು ಸೆಟ್ ಮಾಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಲಿಲ್ಲ ಆಗ್ಲಿಲ್ಲ, ನನ್ ಜೀವನದಲ್ಲಿ ಮದುವೆನೇ ಆಗಲ್ಲ. ಬಸ್ ಏನು ಏನ್ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಪ್ಪ, ಈ ಎಣ ತಿಂದಿರೋ ತರ ಕುಂತಿದ್ಯಾ? ಕೊಬ್ಬ ಲೇ, ನಮ್ಮಪ್ಪನ ಜೊತೆ ಸೇರ್ಕೊಂಡು ಬ್ಲೂ ಫಿಲ್ಮ್ ನೋಡ್ಬಿಟ್ರಾ? ಲೇ, ನಮ್ಮಪ್ಪನ ಗೋಲ್ಡ್ ತಡೆಯಕ್ ಆಗ್ತಾ ಇಲ್ಲ ಕಣೋ. ಅವನು ಕಾಟದಿಂದ ನನ್ನ ಯವ್ವನದ ಬಾಳೆಲ್ಲ ಕುಗ್ಗಿ ನಾಯಿ ರೇಂಜ್ಗೆ ಆಗ್ಬಿಟ್ಟಿದೀನಿ ಕಣೋ. ಇನ್ನೊಂದ್ ಸಾರಿ ಏನಾದ್ರೂ ನಾನು ಮದುವೆ ಮಾಡು ಅಂದ್ರೆ ನಿನ್ ಮದ್ವೆ ಅಲ್ಲ, ನೀನ್ ತಿಥಿ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕ ಯಾಕ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಮೊದ್ಲು ಅವಳು ಮದುವೆ ಮಾಡಿ ಆಮೇಲೆ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ ತಂಗಿಗಿಂತ ಮುಂಚೆ ನಾನು ವಯಸ್ಸು ಬಂದಿದ್ದೀನಿ. ನನ್ನ ಯವ್ವನ ಎಲ್ಲ ಕಳೆದೋದ್ರೆ ಅದನ್ನ ವ್ಯರ್ಥ ಮಾಡಿದ್ದು ಪಾಪ ನಿನಗ್ ಬರುತ್ತೆ. ಅದಕ್ಕೆ ಬೇಗ ಮದುವೆ ಮಾಡು. ಓಹೋ, ನೀನ್ ಮಾತ್ರ ಮೀಸಿ ಡೇ ಹಾಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇರೋ. ನಾನು ಇಲ್ಲಿ ವಯಸ್ಸು ಬಂದಿರೋ ಮನೇಲಿ ಸಾಯ್ತಾ ಇರ್ತೀನಿ. ಅಮ್ಮ, ಅಪ್ಪನ್ ನಂಬಡ, ಹುಷಾರಾಗಿರೋ ಹೇಳಿದ್ದೀನಿ. ತಗೊಳ್ಳ ಲಾಂಗು. ಅಪ್ಪ, ಬೇಗ ಮದುವೆ ಮಾಡಪ್ಪ. ಯಾರಿಗೆ? ನಮ್ ತಂಗಿಗೆ. ಬಾ ದಾರಿಗೆ. ಲಾಂಗ್ ಎತ್ತಿದ್ರೆ ಈ ನನ್ ಮಗ ಮಾತ್ ಕೇಳೋದು. ನಮ್ಮಪ್ಪ ನನಗ್ ಮದುವೆ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಸುಖನೇ ಅನುಭವಿಸಲ್ಲ ಕಣೋ. ಬಸ್ ನಿಮ್ಮಪ್ಪ ನಿನಗೆ ಮದ್ವೆ ಮಾಡದೆ ಹೋದ್ರೆ ಏನು, ನಾನ್ ನಿನಗೊಂದ್ ಗತಿ ಕಾಣಿಸ್ತೀನಿ. ಅಂದ್ರ ಈಗ ನೀನ್ ಏನ್ ಅನ್ಭವಿಸ್ಬೇಕು ಅನ್ಕೊಂಡಿದ್ಯೋ ಅದ್ರ ಅನ್ಭವಿಸ್ಬೇಕು ಅಷ್ಟೇ ತಾನೇ? ನಾನ್ ನಿನ್ಗೊಂದ್ ಐಡಿಯಾ ಕೊಡ್ತೀನಿ. ಇದೆಲ್ಲ ಓವರ್ ಆಯ್ತು, ಸರಿ. ಈ ಕಾರ್ಡಲ್ಲಿರೋ ನಂಬರ್ಗೆ ಒಂದು ಸಲ ನೀನ್ ಫೋನ್ ಮಾಡಿದ್ರೆ ಆ ಕಡೆಯಿಂದ ಒಂದು ಸುಂದರವಾದ ಹೆಣ್ಣು ಧ್ವನಿ ಬರುತ್ತೆ. ಆಗ ನಿನ್ ಮುಖದಲ್ಲಿ ಈ ತರ ಒಂದು ಸ್ಮೈಲ್ ಬರುತ್ತೆ. ಹಾಗೆ ನೀವಿಬ್ರು ಮಾತಾಡ್ತಾ ಮಾತಾಡ್ತಾ ಹೊಂದಾಣಿಕೆಯಾಗಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಸಾಂಗವಾಗಿ ನೆರವೇರುತ್ತೆ. ನೀನೆಂತ ಫ್ರೆಂಡ್ ಕಣಲೆ, ನಿನ್ನಂತ ಫ್ರೆಂಡ್ ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು. ಇಷ್ಟೊಂದು ಕಾಸಿಗೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲಪ್ಪ ನನಗೆ. ಇದೆಲ್ಲ ಏನಿದ್ರು ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಈ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಹುಷಾರು.